ಮಳೆ ನೀರು ಹೊಂಡದಲ್ಲಿ ಬಿದ್ದು ಇದೀಗ ಬಾಲಕನೋರ್ವ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಿದೆ. ಇದೀಗ ಮಳೆ ನೀರು ಹೊಂಡದಲ್ಲಿ ಮುಳುಗಿ ಬಾಲಕ ಸಾವನ್ನಪ್ಪಿರತಕ್ಕಂತಹ ಘಟನೆ. ಆಟವಾಡಲು ಹೋಗಿದ್ದಂತಹ ಕಂದಮ್ಮ ದುರಂತ ಅಂತ್ಯವನ್ನು ಕಂಡಿದೆ. ಶಾಲೆಯಿಂದ ಬಂದಂತಹ ಮಗು ಕೆಲವೇ ನಿಮಿಷದಲ್ಲಿ ಈ ಒಂದು ದುರಂತಕ್ಕೆ ಒಳಗಾಗಿರ್ತಕ್ಕಂತಹದ್ದು. ನೀರು ತುಂಬಿದ ಹೊಂಡಕ್ಕೆ ಜಿಗಿದು ಜೀವ ಕಳೆದುಕೊಂಡಿದೆ ಇದೀಗ ಬಾಲಕ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮತಿಘಟ್ಟದ ಸೈಯದ್ ಸಾಬ್ ಪಾಳ್ಯದಲ್ಲಿರ್ತಕ್ಕಂಥ 9 ವರ್ಷದ ರಾಮನ್ ಸಾಬ್ ಪೋಷಕರ ಇದೀಗ ಆಕ್ರಂದನ ಮುಗಿಲು ಮುಟ್ಟಿರತಕ್ಕಂತಹದ್ದು. 9 ವರ್ಷದ ರಾಮನ್ ಇದೀಗ ಸಾವಿಗೀಡಾಗಿದ್ದಾರೆ. ಆಂಬ್ಯುಲೆನ್ಸ್ ವಿಳಂಬ ಆರೋಪಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿರುವಂತಹದ್ದು. ಆಟದ ರಭಸದಲ್ಲಿ ಕಂದಮ್ಮನ ಜೀವ ಬಲಿಯಾಗಿದೆ. ಮಳೆ ನೀರು ಹೊಂಡ ಮತ್ತೊಂದು ಜೀವವನ್ನು ಬಲಿ ಪಡೆದಿರತಕ್ಕಂತಹದ್ದು. ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮಳೆ ನೀರು ತುಂಬಿದ್ದ ಹೊಂಡಕ್ಕೆ ಬಿದ್ದಂತಹ 9 ವರ್ಷ ಬಾಲಕ ಮತ್ತೆ ಬದುಕಿ ಬರಲೇ ಇಲ್ಲ. ಶಾಲಾ ಮುಗಿಸಿ ಬಂದಂತಹ ಕೆಲವೇ ನಿಮಿಷಗಳಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ರಾಮನ್ ಹೊಂಡದಲ್ಲಿ ಬಿದ್ದು ಮೃತಪಟ್ಟಿರ್ತಕ್ಕಂಥ ಬಾಲಕ ಈ ಮನೆಯ ಬ್ಯಾಗನ್ನು ಕೂಡ ಮನೆಗೆ ಬ್ಯಾಗ್ ಇಟ್ಟು ಸ್ನೇಹಿತರೊಂದಿಗೆ ಆಟವಾಡೋದಕ್ಕೆ ಹೋಗಿದ್ದಂತಹ ಬಾಲಕ ರಾಮನ್. ಇತ್ತೀಚಿನ ಮಳೆಗೆ ತೋಟದ ಹೊಂಡಗಳಲ್ಲಿ ಸಾಕಷ್ಟು ನೀರು ಸಂಗ್ರಹವಾಗಿತ್ತು. ಆಟದ ರಭಸದಲ್ಲಿ ನೀರು ತುಂಬಿದಂತಹ ಹೊಂಡಕ್ಕೆ ವಿದ್ಯಾರ್ಥಿ ಜಿಗಿದಿದ್ದಾರೆ. ಬಾಲಕ ಮುಳುಗೋದನ್ನು ನೋಡಿ ಮನೆಯವರಿಗೆ ವಿಷಯ ಮುಟ್ಟಿಸಿರ್ತಕ್ಕಂತಹದ್ದು ಸ್ನೇಹಿತರು. ತಕ್ಷಣವೇ ಬಾಲಕನನ್ನು ನೀರಿನಿಂದ ಹೊರತೆಗೆದಂತಹ ಗ್ರಾಮಸ್ಥರು. ಉಸಿರಾಟ ಇದ್ದರೂ ಕೂಡ ಮಾರ್ಗ ಮಧ್ಯದಲ್ಲೇ ಕೊನೆಯುಸಿರೆಳೆದಿದ್ದ ಇದೀಗ ಪುಟ್ಟ ಕಂದಮ್ಮ. ತಿಪಟೂರು ಆಸ್ಪತ್ರೆಗೆ ಕೊಂಡೊಯ್ಯುವ ಮಾರ್ಗ ಮಧ್ಯೆ ಈ ಒಂದು ಬಾಲಕ ಸಾವನ್ನಪ್ಪಿರತಕ್ಕಂತಹದ್ದು. ಆಂಬ್ಯುಲೆನ್ಸ್ ವಿಳಂಬವೇ ಬಾಲಕನ ಸಾವಿಗೆ ಕಾರಣ ಅಂಥೇಳಿ ಇದೀಗ ಪೋಷಕರು ಆರೋಪವನ್ನು ಮಾಡಿದ್ದಾರೆ. ಕಂದಮ್ಮನ ಸಾವಿಗೆ ಪೋಷಕರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿದೆ. ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.